ಸಖತ್ತಿದೆಯಲ್ಲ ಪಲ್ಸರ್ 220F. ಬಜಾಜ್ DTSI ಪವರ್ಡ್. ಇಲ್ಲಿದೆ ನೋಡಿ, ಬಜಾಜ್ DTSI ಪವರ್ಡ್ ಅಂತ ಹೇಳಿದೆ. ಇದು ಆಯಿಲ್ ಕೂಲ್ಡ್. ಇಲ್ಲಿ ಪಲ್ಸರ್ 220F ಒಂದು ಶಾರ್ಟ್ ರೈಡ್ ಮಾಡಿ ನೋಡೋಣ ಹೇಗಿದೆ ಅಂತೇಳಿ ಗಾಡಿ. ಎಲ್ರಿಗೂ ನಮಸ್ಕಾರ. RK ಮೋಟೋ ಇಂಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ ನಾನು ಒಂದ್ ಕಾಲದಲ್ಲಿ ತುಂಬಾ ಜನರ ಡ್ರೀಮ್ ಬೈಕ್ ಆಗಿದ್ದ ಬಜಾಜ್ ಪಲ್ಸರ್ 220F ಅನ್ನ ಓಡಿಸ್ತಿದ್ದಾನೆ. 220F ಅಂದ್ರೇನೆ ಒಂದ್ ಸೆಪರೇಟ್ ಫೀಲ್. ಆದ್ರೆ ಇವತ್ತಿನ ಬೈಕ್ಸ್ ಜೊತೆ ಕಂಪೇರ್ ಮಾಡಿದಾಗ ಈ ಬೈಕ್ ಇನ್ನೂ ಹೇಗಿದೆ? ಲುಕ್, ಪರ್ಫಾರ್ಮೆನ್ಸ್, ಕಂಫರ್ಟ್ ಎಲ್ಲದ್ರ ಬಗ್ಗೆ ನನ್ನ ಎಕ್ಸ್ಪೀರಿಯನ್ಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ರೈಡ್ ನೋಡುವ ಶಾರ್ಟ್. ಟೂ 2024 ಮಾಡೆಲ್. ಡ್ಯುಯಲ್ ಚಾನೆಲ್ ABS ಇದೆ. ತುಂಬ ಜನ ಡ್ರೀಮ್ ಬೈಕ್ ಇದೆ ಆ್ಯಕ್ಚುಲಿ. ಆವಾಗ ಇದ್ದಿದ್ದು ಎರಡೇ ಬೈಕು ಸೆಮಿ ಫೇರಿಂಗ್ ಅಲ್ಲಿ ಇದ್ದಿದ್ದು. ಫಸ್ಟ್ ಬಂದಿದ್ದು ಕರಿಜ್ಮಾ, ಅದಾದ್ಮೇಲೆ ಇದು ಬಂದಿದ್ದು ಅನ್ಸುತ್ತೆ ಮೋಸ್ಟ್ಲಿ. ಮೊದಲಿಗೆ ಇದ್ರ ಲುಕ್ ಬಗ್ಗೆ ಮಾತಾಡೋದಾದ್ರೆ, ಪಲ್ಸರ್ 220Fಗೆ ಇರುವ ಈ ಸೆಮಿ ಫೇರಿಂಗ್ ಡಿಸೈನ್ ಇನ್ನೂ ಕೂಡ ಓಲ್ಡ್ ಅನ್ಸೋದಿಲ್ಲ. ಮುಂದಿನಿಂದ ನೋಡಿದಾಗ ಅಗ್ರೆಸಿವ್ ಲುಕ್ ಮತ್ತು ಈ ಹೆಡ್ಲೈಟ್ ಸೆಟಪ್ ನೋಡಿದ್ರೆ 220F ಅನ್ನೋದು ತಕ್ಷಣ ಗೊತ್ತಾಗತ್ತೆ. ಸೈಡ್ ಪ್ರೊಫೈಲ್ ನೋಡಿದಾಗ ಬೈಕ್ ತುಂಬಾ ಬಲ್ಕಿಯಾಗಿ ಕಾಣುತ್ತೆ. ವಿಶೇಷವಾಗಿ ಇದ್ರ ಫೇರಿಂಗ್ ಮತ್ತು ಫ್ಯೂಲ್ ಟ್ಯಾಂಕ್ ಡಿಸೈನ್ ಇವೆರಡೂ ಸೇರಿ ಬೈಕ್ಗೆ ಒಂದು ಪ್ರಾಪರ್ ಸ್ಪೋರ್ಟ್ಸ್ ಬೈಕ್ ಫೀಲ್ ಕೊಡುತ್ತೆ. ಇದು ಹೊಸ ಜನರೇಷನ್ ಬೈಕ್ ಅಲ್ಲ, ಆದ್ರೆ ರಸ್ತೆಯಲ್ಲಿ ನೋಡಿದಾಗ ಅಟೆನ್ಷನ್ ಸೆರೆಯೋದು ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ. ತುಂಬಾ ಟೈಮಿಂದ ನೋಡ್ತಿದ್ದೆ ಓಡಿಸ್ಬೇಕು ಈ ಗಾಡಿನ ಅಂತೇಳಿ. ಯಾರದ್ದು ಸಿಕ್ಕಿರ್ಲಿಲ್ಲ ಗಾಡಿ, ಇವತ್ತು ಸಿಕ್ತು ಗಾಡಿ. ಪಲ್ಸರ್ 220F 2024 ಮಾಡೆಲ್ ಬೈಕ್ ಇದು. ಇದುವರೆಗೂ ಈ ರೈಡಿಂಗ್ ಅಲ್ಲಿ ಇದ್ರದ್ದು ಸೌಂಡ್ ಕೇಳೋಕೆ ತುಂಬಾ ಖುಷಿ ಆಗುತ್ತೆ. ಗಾಡಿದು ತುಂಬಾ ಚೆನ್ನಾಗಿದೆ ಈ ಗಾಡಿ. ಇದರಲ್ಲಿರೋದು 220cc ಇಂಜಿನ್. 220F ಬಗ್ಗೆ ಬಹಳ ಜನಕ್ಕೆ ಇಷ್ಟ ಆಗೋ ಮೇನ್ ರೀಸನ್ ಅಂದ್ರೆ ಇದ್ರ ಇಂಜಿನ್ ಪರ್ಫಾರ್ಮೆನ್ಸ್ ಮತ್ತು ಎಕ್ಸಾಸ್ಟ್ ನೋಟ್. ಥ್ರಾಟಲ್ ಕೊಟ್ಟಾಗ ಸಿಗೋ ರೆಸ್ಪಾನ್ಸ್ ಮತ್ತು ಈ ಇಂಜಿನ್ ಸೌಂಡ್, ಇದಕ್ಕೆ ಒಂದ್ ಸೆಪರೇಟ್ ಕ್ಯಾರೆಕ್ಟರ್ ಇದೆ. ಕರಿಜ್ಮಾ ಬಂದಿದ್ದ, ಅದಾದ್ಮೇಲೆ R ಅಂತ ಬಂದಿದ್ದ. ಅದಾದ್ಮೇಲೆ ಕರಿಜ್ಮಾ ಸ್ವಲ್ಪ ಮೈಲೇಜ್ ಡ್ರಾಪ್ ಈ ತರದ್ದೆಲ್ಲ ಇಶ್ಯೂ ಇತ್ತು ಕರಿಜ್ಮಾದ್ದು. ಆಮೇಲೆ ಅದಾದ್ಮೇಲೆ ಪಲ್ಸರ್ ಅವರು 150 180 ಇದೆಲ್ಲ ಇತ್ತು. ಅದಾದ್ಮೇಲೆ ನೆಕ್ಸ್ಟ್ ಬಿಟ್ಟಿದ್ದೆ ಪಲ್ಸರ್ 220 ಅಂತ. 220 ಅಂತ ಬಂದಿತ್ತು ಅವಾಗ. FI ಮಾಡೆಲ್ ಅವಾಗಲೇ ಬಿಟ್ಟಿದ್ರು ಗಾಡಿ, ಇವಾಗಲ್ಲ. ಅವಾಗಲೇ 220F ಬಿಟ್ಟಿದ್ರು. ಅದಾದ್ಮೇಲೆ FI ಯಾಕೆ ಓಡಲಿಲ್ಲ ಅಂದ್ರೆ ಆವಾಗ ಫ್ಯೂಲ್ ಇಂಜೆಕ್ಷನ್ನು ಮತ್ತೆ ಇವಾಗಿಂದ ಏನ್ ಬರ್ತಿತ್ತು ಇದು ಆವಾಗಲೇ ಅವ್ರು ಬಿಟ್ಟಿದ್ರು ಆ ಮಾಡೆಲ್ ಅಲ್ಲಿ. ರೈಡ್ ಮಾಡೋ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ, ಈ ಬೈಕ್ ನಲ್ಲಿ ನನಗಿಷ್ಟ ಆಗೋದು ಇದ್ರ ಸ್ಟೆಬಿಲಿಟಿ. ಹೈವೇ ರೈಡ್ ಆಗಿರ್ಲಿ, ಲಾಂಗ್ ರೈಡ್ ಆಗಿರ್ಲಿ, ಬೈಕ್ ಒಂದು ಪ್ಲಾಂಟೆಡ್ ಫೀಲ್ ಕೊಡುತ್ತೆ. ಆದ್ರೆ ಸಿಟಿ ಟ್ರಾಫಿಕ್ ನಲ್ಲಿ ವೇಟ್ ಸ್ವಲ್ಪ ಫೀಲ್ ಆಗಬಹುದು. ಅದೇ ರೀತಿ ಇದು ಲೈಟ್ ವೇಟ್ ಕಮ್ಯೂಟರ್ ಬೈಕ್ ಅಲ್ಲ. ಈ ಬೈಕ್ ತೆಗೆದುಕೊಳ್ಳೋರು ಪರ್ಫಾರ್ಮೆನ್ಸ್ ಮತ್ತು ರೈಡಿಂಗ್ ಫೀಲ್ಗಾಗಿ ತೆಗೆದುಕೊಳ್ತಾರೆ. ಒಂದು ಫಾಸ್ಟ್ ಆಗಿ ಹೋಗಿ ನೋಡು.
ರೈಡಿಂಗ್ ಪೊಸಿಷನ್ ಕೂಡ ಸ್ಪೋರ್ಟಿ ಆಗಿದ್ದು ಲಾಂಗ್ ರೈಡ್ ಮಾಡುವಾಗ ರೈಡರ್ಗೆ ಒಳ್ಳೆ ಕಂಟ್ರೋಲ್ ಸಿಗತ್ತೆ. ಸೀಟ್ ಕೂಡ ಡೀಸೆಂಟ್ ಆಗಿದೆ. ಒಟ್ನಲ್ಲಿ ಡೈಲಿ ಯೂಸ್ಗೂ ಬಳಸಬಹುದು. ಆದ್ರೆ ಈ ಬೈಕ್ನ ರಿಯಲ್ ಕ್ಯಾರೆಕ್ಟರ್ ಗೊತ್ತಾಗೋದು ಓಪನ್ ರೋಡ್ನಲ್ಲಿ ರೈಡ್ ಮಾಡಿದಾಗ. ಇವತ್ತಿನ ಬೈಕ್ಸ್ನಲ್ಲಿ ಸಾಕಷ್ಟು ಮಾಡರ್ನ್ ಫೀಚರ್ಸ್ ಬಂದಿವೆ. ಆದ್ರೆ ಪಲ್ಸರ್ 220Fನ ಸ್ಟ್ರೆಂಗ್ತ್ ಅಂದ್ರೆ ಅದು ಫೀಚರ್ ಲಿಸ್ಟ್ ಅಲ್ಲ, ಇದ್ರ ಡಿಸೈನ್, ಇಂಜಿನ್ ಕ್ಯಾರೆಕ್ಟರ್ ಮತ್ತು ರೈಡಿಂಗ್ ಫೀಲ್. ಅದಕ್ಕಾಗೆ ಇಷ್ಟು ವರ್ಷಗಳಾದ್ರೂ 220F ಬಗ್ಗೆ ಮಾತ್ ನಿಲ್ಸಿಲ್ಲ. ಟ್ರಾಫಿಕ್ ಸ್ಟಿಕರಿಂಗ್ ಮಾಡಿದ್ದಾರೆ. ಇದು ಕಾರ್ಬನ್ ಫೈಬರ್ ಅಲ್ಲ, ಕಾರ್ಬನ್ ಫೈಬರ್ ತರ ಸ್ಟಿಕ್ಕರಿಂಗ್ ಅಷ್ಟೇ. ಇದು 220F CC ಇದ್ರದ್ದು ಸೈಲೆನ್ಸರ್. ಮತ್ತೆ ಇದಕ್ಕೆ ABS ಇದೆ, ಡ್ಯುಯಲ್ ಚಾನಲ್ ABS ಬರುತ್ತೆ ಇದಕ್ಕೆ. ಇದು ಇದೇ ಸೆನ್ಸರ್, ಮೇನ್ ಸೆನ್ಸರ್ ಇದು ABS. ಇದಿದ್ರೆ ಮಾತ್ರ ABS ಇದೆ ಅಂತ ಹೇಳಿ ಅರ್ಥ. ಮುಂದ್ಗಡೆನೂ ಇದೆ, ಹಿಂದ್ಗಡೆನೂ ಇದೆ. ಮತ್ತಿದು ಸೈಲೆನ್ಸರ್. ಈ ಗಾಡಿಗೆ ಹಿಂದ್ಗಡೆಯಿಂದ ನೋಡಕ್ ಲುಕ್ ಈ ಸೈಲೆನ್ಸರ್. ಪಲ್ಸರ್ 220F ಡಿಜಿಟಲ್ ಕನ್ಸೋಲ್ ಇರೋದು ಇದರಲ್ಲಿ. ABS ಇಂಡಿಕೇಶನ್. ಸ್ಟ್ಯಾಂಡ್ ಹಾಕಿದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ. ಓವರ್ ಆಲ್ ಡಿಸೈನ್ ನೋಡಿ ಹೇಗಿದೆ ಅಂತೇಳಿ. ನನಗ್ ಪರ್ಸ್ನಲಿ ಈ ಬೈಕ್ನಲ್ಲಿ ಇಷ್ಟ ಆಗಿದ್ದು ಇದ್ರ ಓವರ್ ಆಲ್ ರೋಡ್ ಪ್ರೆಸೆನ್ಸ್. ಪಾರ್ಕಿಂಗ್ನಲ್ಲಿ ನಿಂತಿದ್ರೂ ಕೂಡ ಬೈಕ್ ಒಂದು ಡಿಫರೆಂಟ್ ಲುಕ್ ಕೊಡ್ತೆ. ಒಂದ್ ಕಾಲದಲ್ಲಿ ಯಂಗ್ಸ್ಟರ್ಸ್ ನಡುವೆ ಈ ಬೈಕ್ಗೆ ಇದ್ದ ಕ್ರೇಜ್ ನಿಜಕ್ಕೂ ಬೇರೆ ಲೆವೆಲ್. ಒಟ್ನಲ್ಲಿ ಹೇಳ್ಬೇಕಂದ್ರೆ ಬಜಾಜ್ ಪಲ್ಸರ್ 220F ಅನ್ನೋದು ಕೇವಲ ಒಂದು ಬೈಕ್ ಅಲ್ಲ, ಒಂದು ಜನರೇಷನ್ಗೆ ಇದು ಒಂದು ಇಮೋಷನ್. ಇವತ್ತಿನ ಮಾಡರ್ನ್ ಬೈಕ್ಸ್ ಜೊತೆ ಕಂಪೇರ್ ಮಾಡಿದ್ರೆ ಕೆಲವು ವಿಷಯಗಳಲ್ಲಿ ಹೊಸ ಬೈಕ್ಸ್ ಮುಂದೆ ಇರ್ಬೋದು. ಆದ್ರೆ 220Fಗೆ ಇರೋ ಆ ಕ್ಯಾರೆಕ್ಟರ್, ಆ ಫೀಲ್, ಅದು ಇನ್ನೂ ಕೂಡ ಸ್ಪೆಷಲ್. ನಿಮ್ಗೆ ಪಲ್ಸರ್ 220F ಇಷ್ಟನಾ? ಇಷ್ಟ ಇದ್ರೆ ಕಮೆಂಟ್ನಲ್ಲಿ ಹೇಳಿ. ಇಂತಹ ಬೈಕ್ ರಿವ್ಯೂಸ್ ಮತ್ತು ರೈಡ್ ವಿಡಿಯೋಸ್ಗಾಗಿ RK ಮೋಟೋ ಇಂಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ರೈಡ್ ಸೇಫ್. ಬಾಯ್.